ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಒಂದು ಬ್ಲಾಗ್ ಹಾಕ್ತಾ ಇದ್ದೇನೆ. ನಾನೀಗ ಒಣಗಿಲು ಸಿಗಡಿ ಮೀನಿನ ಪಲ್ಯ ಮಾಡ್ತಾ ಇದ್ದೇನೆ. ತುಂಬ ರುಚಿಕರವಾಗಿದೆ. ಈಗ ನಾನು ಬಾಣಲೆಯಲ್ಲಿ ಎಣ್ಣೆ ಹಾಕಿ ನೀರುಳ್ಳಿ ಬಾಡಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಇಲ್ಲಿ ನೋಡಿ, ಸಿಗಡಿ ಚಿಕ್ಕ ಚಿಕ್ಕ ಪುಡಿ ಸಿಗಡಿ, ಅದು ಒಣಗಿದ್ದು. ಅದನ್ನೀಗ ನೀರಲ್ಲಿ ಹಾಕಿಟ್ಟಿದ್ದೇನೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಯಲಿ, ಆಗ ಅದರಲ್ಲಿರುವ ಹೊಯ್ಗೆ ಅಂಶ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂತೇಳಿ. ಆಮೇಲೆ ಇನ್ನೊಂದು ಕಡೆ ನೀರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನೀರಲ್ಲಿ ಹಾಕಿಟ್ಟು ಸಿಗಡಿ ಮೀನನ್ನು ಅದರ ಹೊಯ್ಗೆಲ್ಲ ಹೋದ ಮೇಲೆ ಚೆಂದ ಕ್ಲೀನ್ ಮಾಡಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ನೀರುಳ್ಳಿ ಬಾಡಿದ ಮೇಲೆ ಅದಕ್ಕೆ ಅರಶಿನ ಹುಡಿ ಹಾಕಬೇಕು. ಆಮೇಲೆ ಮೆಣಸಿನ ಹುಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಮೇಲೆ ಹುಳಿ ನೀರು ಆಲ್ರೆಡಿ ಒಂದು ಮಾಡಿ ಇಟ್ಕೊಂಡಿರಬೇಕು, ನೀರಲ್ಲಿ ಹಾಕಿ ಇಟ್ಕೊಂಡಿರಬೇಕು. ನೀರುಳ್ಳಿ 3 ಗಡ್ಡೆ ತಗೊಂಡಿದ್ದೇನೆ. ಮತ್ತು ಒಣ ಇದು ಸಿಗಡಿ 2 ಪ್ಯಾಕ್ ತಗೊಂಡಿದ್ದೇನೆ. ಒಂದು ಪ್ಯಾಕಿಗೆ 40 ರೂಪಾಯಿ, ಹೇಗೆ 2 ಪ್ಯಾಕ್. ಈಗ ಇದಕ್ಕೆ ಇದು ನೀರೆಲ್ಲ ಹಾಕಿಟ್ಟ ಹುಳಿ ಇದೆಲ್ಲ, ಹುಳಿ ನೀರು ಅದನ್ನು ಹಾಕಬೇಕು. ತುಂಬ ಈಸಿ ಒಣ ಮೀನು ಸಿಗಡಿ ಪಲ್ಯ ಹೇಳ್ಬೋದು, ಹುಳಿ ಮೆಣಸು ಹೇಳ್ಬೋದು. ನಾನಿಲ್ಲಿ ಹುಳಿ ನೀರು ಸ್ವಲ್ಪ ಟೊಮೆಟೊ ಸಾರು ಮಾಡುವಂತಿದ್ದೇನೆ. ಇದು ಪಲ್ಯ ಯಾವುದು, ಸಿಗಡಿ ಪಲ್ಯವು, ಅದು ಹುಳಿ ನೀರು ಹಾಕ್ತಾ ಇದ್ದೇನೆ. ಹಾಗೆ ಸಾರಿಗೂ ಕೂಡ 2ಕ್ಕೂ ಸೇರಿ ಹುಳಿ ನೀರು ಮಾಡ್ಕೊಂಡದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಉಪ್ಪು ಬೇಡ, ಯಾಕಂದರೆ ಆಲ್ರೆಡಿ ಸಿಗಡಿಗೆ ಎಲ್ಲೆಲ್ಲ ಉಪ್ಪು ಇರ್ತದೆ. ಹಾಗೆ ಉಪ್ಪು ನೋಡಿಕೊಂಡು ಹಾಕೊಂಡ್ರೆ ಆಯಿತು. ನಾನು ಕೈಯಲ್ಲೇ ಉಪ್ಪು ಹಾಕೋದು, ಯಾಕಂದರೆ ನನಗೆ ಕೈಯಲ್ಲೇ ಅಳತೆ ಸರಿಯಾಗಿ, ಸ್ಪೂನಲ್ಲೆಲ್ಲ ಗೊತ್ತಾಗೋದಿಲ್ಲ ಎಷ್ಟೆಷ್ಟು ಅಂತ. ಹುಳಿ ನೀರು ಹಾಕಿದೆ, ಆಮೇಲೆ ಉಪ್ಪೆಲ್ಲ ಹಾಕಿದೆ. ಇದು ಈಗ ಒಳ್ಳೆ ಕುದಿ ಬರಬೇಕು. ಕುದಿ ಬರುವಾಗ ವಾಶ್ ಮಾಡಿಟ್ಕೊಂಡ ಸಿಗಡಿ ಪುಡಿಯನ್ನು ಹಾಕಬೇಕು, ಒಣ ಸಿಗಡಿ ಪುಡಿಯನ್ನು. ನಾನು ಟೊಮೆಟೊ ಸಾರು ಮಾಡುವ ಅಂತೇಳಿ ನೋಡಿ, ಇಲ್ಲಿ ಬೆಳಗ್ಗೆ ಚಟ್ನಿ ಮಾಡಿದ್ದೆ. ಅದಕ್ಕೆ ಚಟ್ನಿ ಸ್ವಲ್ಪ ಎಲ್ಲ ಖಾಲಿಯಾಗಿದೆ, ಸ್ವಲ್ಪ ಮೇಲೆ ಬಾಗಿ ಚಟ್ನಿ ಅದೇ ಮಿಕ್ಸರ್ ಇದರಲ್ಲಿ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಅಂತೇಳಿ ಟೊಮೆಟೊ ಸಾರಿಗೆ. ನೋಡಿ, ಇಲ್ಲಿ ಕುದಿ ಬರ್ತಾ ಉಂಟು. ಇದು ಕುದಿ ಬರ್ತಾ ಉಂಟಲ್ಲ, ಇದಕ್ಕೆ ಇದು ಸಿಗಡಿ ಇದು ಬೇಗ ಬೇಯ್ತದೆ. ಚಿಕ್ಕ ಸಣ್ಣ ಸಿಗಡಿ ಇದು ಬೇಗ ಬೇಯ್ತದೆ, ಆಯಿತಾ. ನೋಡಿ, ಇದೀಗ ಎಲ್ಲ ಹಾಕಿ ಬೇಯ್ತಾ ಇದ್ದೇನೆ. ಮುಚ್ಚಿ ಬೇಯಲಿ, ಚಿಕ್ಕ ಉರಿಯಲ್ಲಿ ಬೇಯಿಸ್ತಾ ಇದ್ದೇನೆ. ಇದೀಗ ಟೊಮೆಟೊ ಬೇಯಿಸಿದ ನೀರು, ಇದಕ್ಕೆ ನೋಡಿ ಟೊಮೆಟೊ ಪ್ಯೂರಿ. ಇದಕ್ಕೆ ನೀರು ಆ್ಯಡ್ ಮಾಡುವ. ಈಗ ನೀರು ಹಾಕ್ಕೊಳ್ತೇನೆ. ಇಲ್ಲಿ ಕರೆಂಟ್ ಹೋಯ್ತು, ಪುಣ್ಯಕ್ಕೆ ಬೇಗ ಪ್ಯೂರಿಂಗ್ ಮಾಡಿ. ಉಪ್ಪು ಹಾಕ್ತೇನೆ. ಈಗ ಇದಕ್ಕೆ ಹುಳಿ ನೀರು ಹಾಕಲಿಲ್ಲ, ಹುಳಿ ನೀರು ಹಾಕ್ಕೊಳ್ಬೇಕು. ಇದರಲ್ಲಿ ಚಟ್ನಿಯ ತೆಂಗಿನಕಾಯಿ ಇದ್ದ ಕಾರಣ ಇದೀಗ ಎಲ್ಲೋ ಹಳದಿ ಕಲರ್, ಆರೆಂಜ್ ಕಲರ್ ಟೊಮೆಟೊ ಸಾರು ಆಗ್ತಾ ಉಂಟು. ನೋಡು, ಇನ್ನು ಮೆಣಸಿನ ಹುಡಿ, ರಸಂ ಪೌಡರ್ ಎಲ್ಲ ಹಾಕುವಾಗ ಯಾವ ಕಲರ್ ಬರ್ತದೆ. ಹುಳಿ ನೀರು ಹಾಕ್ತಾ ಇದ್ದೇನೆ. ನೀರು ಆ್ಯಡ್ ಮಾಡ್ತಾ ಇದ್ದೇನೆ, ಯಾಕಂದರೆ ಅದು ಸ್ವಲ್ಪ ದಪ್ಪ ಇದೆ. ನೀರಿದ್ದರೆ ಸಾರು ತುಂಬ ರುಚಿಯಾಗಿರ್ತದೆ. ಇದಕ್ಕೆ ಹಸಿಮೆಣಸು ಹಾಕಲಿಲ್ಲ ನೋಡಿ. ನಾನು ಬೇಕಾದರೆ ಹಸಿಮೆಣಸು ಸಹ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು, ಇದಕ್ಕೆ ನಾನು ಹಾಕ್ಕೊಳ್ಳಿಲ್ಲ. ಅಡುಗೆ ಭಟ್ಟರ ರಸಂ ಪೌಡರ್ ಹಾಕ್ತಾ ಇದ್ದೇನೆ. ರಸಂ ಪೌಡರ್ ಹಾಕಿದೆ. ಒಳ್ಳೆ ಕುದಿ ಬರಲಿ. ಕುದಿ ಬಂದ ಮೇಲೆ ಒಂದು ಚಿಕ್ಕ ಪೀಸ್ ಬೆಲ್ಲ ಹಾಕ್ತೇನೆ. ಆಮೇಲೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಟೊಮೆಟೊ ರಸಂ ರೆಡಿ. ಇದಕ್ಕೆ ಸ್ವಲ್ಪ ಒಣಮೆಣಸು
ಕರಿಮೆಣಸು ಪೆಪ್ಪರ್ ಪೌಡರ್ ಹಾಕಿದೆ. ಇನ್ನೀಗ ಇದಕ್ಕೀಗ ಸ್ವಲ್ಪ ಇದು ಎಂತ ಇಂಗು ಪೌಡರ್ ಹಾಕ್ತೇನೆ. ಕುದಿ ಬರ್ತಾ ಇದೆ. ಇನ್ನು ಒಗ್ಗರಣೆಗೆ ಹೋಗುವ ಸಹ ಸ್ವಲ್ಪ ಇಂಗು ಪೌಡರ್ ಎಲ್ಲ ಒಳ್ಳೆ ಕುದಿ ಬರುತ್ತೆ. ಸಿಗಡಿ ಮೀನು ಪಲ್ಯ ರೆಡಿ ಆಗ್ತಾ ಉಂಟು. ನೀರು ಆರಲಿಲ್ಲ, ನೀರು ಆರಬೇಕಷ್ಟೇ. ಉಪ್ಪು ನೋಡಿದೆ, ಸ್ವಲ್ಪ ಉಪ್ಪು ಬೇಕು. ಇಲ್ಲಿ ಸಾರು ಕುದಿ ಬರ್ತಾ ಉಂಟು ಆಯಿತಾ, ಸಾರು ಕುದಿ ಬರ್ತಾ ಉಂಟು. ಆಮೇಲೆ ಇಲ್ಲಿ ಇದು ಪಲ್ಯ ಬೇಯ್ತಾ ಉಂಟು. ತೆಂಗಿನಕಾಯಿ ಇದು ಅಂತ ಹೇಳೋದು ಹಿರಿದಿಟ್ಕೊಂಡಿದ್ದೇನೆ. ಕರೆಂಟ್ ಬಂತು ಫ್ರೆಂಡ್ಸ್, ಓ ಮೈ ಗಾಡ್. ಸೊ ಅದು ನೀರೆಲ್ಲ ಆರಿದ ಮೇಲೆ ಈ ತೆಂಗಿನಕಾಯಿ ಹಾಕಬೇಕು, ಆಗ ಪಲ್ಯ ರೆಡಿ. ಈಗ ಸಾರಿಗೆ ಬೆಲ್ಲ ಹಾಕ್ತೇನೆ. ಬೆಲ್ಲ ಪೀಸೆಲ್ಲ ಇದು ಮಾಡಿಕೊಂಡದ್ದು. ಈಗ ಬೆಲ್ಲ ಎಲ್ಲ ಹಾಕಿ ಅದು ಕುದಿ ಬರಲಿ, ಒಳ್ಳೆ ಒಂದು ಕುದಿ ಬರಲಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಆಮೇಲೆ ಒಂದು ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು, ಸಾಸಿವೆ ಎಲ್ಲ ಹಾಕಿದ ಒಂದು ಒಗ್ಗರಣೆ ಕೊಟ್ಟರೆ ರಸಮ್ ರೆಡಿ. ರಸಮಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಆಯಿತಾ. ನೋಡಿ ಪಲ್ಯದ ನೀರೆಲ್ಲ ಆರಿತು. ಈಗ ನಾನು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಗೊತ್ತಾ. ಒಣಮೆಣ ಇದು ಸಿಗಡಿ ಇದಲ್ಲ ಉಷ್ಣ. ಮತ್ತು ಈ ಮಸಾಲೆಗೆ ತೆಂಗಿನಕಾಯಿ ತುರಿ ಸಹ ತಿನ್ನಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ. ಈ ಮಸಾಲೆ ಗಟ್ಟಿಗೆ ಅದು ಮಿಕ್ಸ್ ಆದ ಮೇಲೆ ತುಂಬ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತೇವೆ, ಒಳ್ಳೆ ಚೆಂದ ಮಾಡಿ ಮಿಕ್ಸ್ ಮಾಡ್ತೇವೆ. ಸೊ ಇದೀಗ ರೆಡಿ ಆಯಿತು. ಓಕೆ, ಇನ್ನು ಸಾರಿಗೆ ಒಂದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ, ಎಣ್ಣೆ ಹಾಕ್ಕೊಂಡೆ. ಒಗ್ಗರಣೆ ಸಾಮಾನ್ಯ ಗೊತ್ತಿರೋ ಎಲ್ಲ ಮನೆಯಲ್ಲಿ ಮಾಡುವ ಅದೇ ಒಗ್ಗರಣೆ, ಅಂತ ಸ್ಪೆಷಲ್ ಒಗ್ಗರಣೆ ಇಲ್ಲ. ನೋಡಿ ಎಣ್ಣೆ ಹಾಕ್ಕೊಂಡೆ. ಕುದಿ ಬಂದ ಕೂಡಲೇ ಸಾಸಿವೆ, ಅದು ಚಟಪಟ ಹೊಡೆದಾದ ಕೂಡಲೇ ಇಲ್ಲಿ ಜಜ್ಜಿದ ಬೆಳ್ಳುಳ್ಳಿ, ಆಮೇಲೆ ಒಗ್ಗರಣೆ ಸೊಪ್ಪು ಇಷ್ಟೇ ಹಾಕೋಣ. ಚಟಪಟ ಹಾಕ್ತಾರೆ. ಇದೆಲ್ಲ ಈಗ ಕ್ಲೀನ್ ಮಾಡಲಿಕ್ಕೆ ಉಂಟು. ಅಡುಗೆ ಆದ ಇದೆಲ್ಲ ಕ್ಲೀನ್. ಒಗ್ಗರಣೆ ಸೊಪ್ಪು ಜೊತೆಗೆ ಹಾಕ್ತೇನೆ. ಅದಕ್ಕೆ ಸ್ವಲ್ಪ ಇಂಗು ಪೌಡರ್, ಒಳ್ಳೆ ಕಾಯಬೇಕು ಬೆಳ್ಳುಳ್ಳಿ, ಆದಷ್ಟು ಟೇಸ್ಟ್ ದನಿಗೆ ದಿಕ್ಕಾಗ್ತದೆ. ಸೊ ರಸಮ್ ರೆಡಿ. ಮಕ್ಕಳಿಗೆ ಮಾಡಿದ ಗಂಜಿ, ಅವರಿಗೆ ಅನ್ನ ಬಸಿದು ಕೊಟ್ಟಿದ್ದೆ. ಈಗೀಗ ನನಗೆ ಊಟ ಮಾಡಲಿಕ್ಕೆ ಅದನ್ನು ಬಸಿಲಿಕ್ಕೆ ಇಟ್ಟಿದ್ದೇನೆ. ಅಷ್ಟೊತ್ತಿಗೆ ಇಲ್ಲೆಲ್ಲ ಕ್ಲೀನ್ ಮಾಡುವ. ನೋಡಿ ರಸಮ್, ಪಲ್ಯ, ಅನ್ನ, ಗಂಜಿ. ಆಮೇಲೆ ಒಣ ಮೀನಿನ ಪಲ್ಯ. ಇದೆರಡೇ ನಾನು ರಸಮ್ ತಗೊಳ್ಳೋದು. ನನಗೆ ರಸಮ್ ಬೇಡ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಡ ಬಡ ನೋಡಿ, ಇದು ಬಡ ಬಡ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್.